ನಮಸ್ಕಾರ ವೀಕ್ಷಕರೇ, ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಜಾತಕ ಫಲ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಯನ ಶಂಕರ್. ಇವತ್ತು ಬುಧವಾರ. ಈ ದಿನದ ವಿಶೇಷತೆ ಹೇಗಿದೆ, ದ್ವಾದಶ ರಾಶಿಗಳ ಫಲಾಫಲಗಳೇನು, ಹಾಗೆ ನೀವು ಕಳಿಸಿರುವಂಥ ಸಂದೇಶಗಳಿಗೆ ಪರಿಹಾರ ಏನು ಅಂತ ನೋಡೋಣ. ಇದೀಗ ನಮ್ಮ ಜೊತೆ ಖ್ಯಾತ ಜ್ಯೋತಿಷಿಗಳಾಗಿರುವಂಥ ಶ್ರೀಕಂಠ ಶಾಸ್ತ್ರಿಗಳಿದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶಾಸ್ತ್ರಿಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಶಾಸ್ತ್ರಿಗಳೇ, ಇವತ್ತು ಬುಧವಾರ, ಈ ದಿನದ ವಿಶೇಷತೆಯನ್ನು ತಿಳಿಸ್ಕೊಡೋದಾದ್ರೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೌ ವರ್ತ್ಮಾ ಪುನರ್ಜನ್ಮನಂ ಆತ್ಮೇತ್ಯಾತ್ಮವಿಧಾಂ ಕ್ರತುಶ್ಚೇತಾಂ ಭರ್ತ ಅಮರ ಜ್ಯೋತಿಷಾಂ ಲೋಕಾನಾಂ ಪ್ರಳಯೋದ್ಭವ ಸ್ಥಿತಿ ವಿಭುಶ್ಚಾನೇಕಧಾಯ ಶ್ರಿತೌ ವಾಚನ್ನ ಸದ್ದದಾತ್ಮನೇಕ ಕಿರಣಃ ತ್ರೈಲೋಕ್ಯ ದೀಪೋ ರವಿಃ. ಸಮಸ್ತ ವೀಕ್ಷಕರಿಗೆ ಶುಭೋದಯ, ಶುಭ ಬೆಳಗು. ಈ ದಿನದ ಸಂದೇಶಗಳನ್ನು ಪರಿಶೀಲಿಸುವ ಪೂರ್ವದಲ್ಲಿ ಹೊತ್ತಿನ ಪಂಚಾಂಗವನ್ನು ಗಮನಿಸಿಕೊಳ್ಳೋಣ. ಶ್ರೀ ಪರಾಭವನಾಮ ಸಂವತ್ಸರ ಉತ್ತರಾಯಣ ವಸಂತ ಋತು ವೈಶಾಖ ಮಾಸ ಶುಕ್ಲ ಪಕ್ಷವಾಗಿದೆ. ಈ ದಿವಸ ಬುಧವಾರವಾಗಿರ್ತಕ್ಕಂಥದ್ದು ಷಷ್ಠಿ ತಿಥಿ, ಆರ್ದ್ರಾ ನಕ್ಷತ್ರ. ಈ ದಿವಸ ಆರ್ದ್ರಾ ನಕ್ಷತ್ರ ಇದೆ. ಆರ್ದ್ರಾ ನಕ್ಷತ್ರದಲ್ಲಿ ಈ ವೈಶಾಖ ಮಾಸದ ಪಂಚಮಿ ಎಂದು ಶ್ರೀ ಶ್ರೀ ಶಂಕರಾಚಾರ್ಯರು ಹಾಗೂ ಶ್ರೀ ಶ್ರೀ ರಾಮಾನುಜಾಚಾರ್ಯರು ಇಬ್ಬರು ಮಹಾಪುರುಷರ ಅವತಾರವಾಯಿತು. ಆರ್ದ್ರಾ ನಕ್ಷತ್ರದಲ್ಲಿ ಅವರು ಅವತರಿಸಿದ್ದರಿಂದ ಅದನ್ನು ಅವರು ಪ್ರಧಾನವಾಗಿ ಪರಿಗಣಿಸಿ ಈ ದಿವಸ ಅವರ ಜಯಂತಿಯನ್ನು ಆಚರಿಸಲಾಗುತ್ತೆ. ಶ್ರೀ ಶ್ರೀ ರಾಮಾನುಜರ ಜಯಂತಿಯನ್ನು. ರಾಮಾನುಜರು ಕೂಡ ಭಗವತ್ಪಾದರ ಹಾಗೆಯೇ ಮಹಾ ಸಂತರು, ನಮ್ಮ ಭಾರತಕ್ಕೆ ಮತ್ತೊಂದು ಬೆಳಕನ್ನು ಕೊಟ್ಟಂಥ ಮಹನೀಯರು. ಅವರು ಶ್ರೀಪೆರಂಬದೂರು ಅಂತ ನಾವು ಯಾವುದು ತಮಿಳುನಾಡಿನ ಕ್ಷೇತ್ರವನ್ನು ಕಾಣ್ತೀವಿ, ಅಲ್ಲಿ ಕೇಶವ ಸೋಮಯಾಜಿ ಹಾಗೂ ಕಾಂತಿಮತಿ. ಅಲ್ಲೂ ಹಾಗೆ ಭಗವತ್ಪಾದರನ್ನು ಏನು ಕಂಡವೋ, ಇಲ್ಲಿ ಶಿವಗುರು ಆರ್ಯಾಂಬೇರು ಆ ತ್ರಿಶೂರಿನ ಕ್ಷೇತ್ರಕ್ಕೆ ಹೋಗಿ ತಪಸ್ಸು ಮಾಡಿದ್ರೆ ಇವರು ಆ ನಾರಾಯಣನನ್ನ ಕುರಿತು ತಪಸ್ಸನ್ನು ಮಾಡ್ತಾರೆ. ಆ ದೇವಸ್ಥಾನದಲ್ಲಿ ವಿಶೇಷ ಯಜ್ಞ ಯಾಗಾದಿಗಳನ್ನು ನೆರವೇರಿಸ್ತಾರೆ. ಪುತ್ರಕಾಮೇಷ್ಟಿ ಯಾಗವನ್ನು ಮಾಡ್ತಾರೆ ಅಂತ ಕಥೆ ಹೇಳುತ್ತೆ. ಅಲ್ಲಿ ಆ ಕೇಶವನ ವರಪ್ರಸಾದದಿಂದ ಅವತರಿಸಿದವರು ನಮ್ಮ ಶ್ರೀ ಶ್ರೀ ರಾಮಾನುಜರು. ರಾಮನ ಅನುಜ ಲಕ್ಷ್ಮಣ, ಆದಿಶೇಷ ಅಂತಲೂ ಕರೀತಾರಲ್ವ, ಆ ಅವತಾರವೇ ಆಯಿತು ಅಂತಕ್ಕಂಥ ನಂಬಿಕೆ, ವಿಶ್ವಾಸ ದೃಢವಾಗಿದೆ. ರಾಮನ ಅನುಜನಾಗಿರ್ತಕ್ಕಂಥ ಲಕ್ಷ್ಮಣನೇ ಈ ನಮ್ಮ ರಾಮಾನುಜರಾಗಿ ಅವತರಿಸಿದ್ದು ಅಂತಕ್ಕಂಥ ಒಂದು ನಂಬಿಕೆ ಇದೆ. ಧೀರ್ಲಬ್ಧ ಅಂತ. ಬುದ್ಧಿ ಮತ್ತೊಮ್ಮೆ ವಿಶೇಷವಾದ ಬುದ್ಧಿಶಕ್ತಿ ಲಭ್ಯವಾಯಿತು ಅಂತಕ್ಕಂಥದ್ದು ಅವರು ಹುಟ್ಟಿದ ಸಂದರ್ಭದಲ್ಲಿ ಪರಿಗಣಿಸ್ತಾರೆ. ಮಹಾಶಕ್ತಿ, ಒಂದು ಮಹಾ ವಿದ್ವತ್ ಶಕ್ತಿ ಅದು ಬಂತು, ಅದು ಭೂಮಿಗೆ ಬಂತು ಅಂತ ಪರಿಗಣಿಸ್ತಾರೆ. ಅವರು ತುಂಬ ಕಷ್ಟಪಡ್ತಾರೆ ವಿದ್ಯಾಭ್ಯಾಸಕ್ಕಾಗಿ. ಅವರು ಪಟ್ಟ ಶ್ರಮ ಅಷ್ಟಿಷ್ಟಲ್ಲ. ಅವರು ಯಾದವ ಪ್ರಕಾಶರು ಅಂತ ಮೊದಲನೇದಾಗಿ ಅವರು ಗುರುವನ್ನು ಗುರುತಿಸ್ತಾರೆ. ತುಂಬ ಕಠಿಣವಾದ ಸವಾಲುಗಳಿರುತ್ತೆ. ಗುರುವೇನು ಸಾಮಾನ್ಯನಾಗಿರಲಿಲ್ಲ. ಶಿಷ್ಯನನ್ನು ಕಂಡ್ರೆ ಒಂದು ಸಲ ಯಾಕೆ ಈರ್ಷೆ ಇರಬಾರ್ದು ಶಿಷ್ಯನಲ್ಲಿ. ಆದರೆ ಆ ಗುರುವಿಗೆ ಅಂಥದ್ದೊಂದು ಅವಿವೇಕ. ಈ ಶಿಷ್ಯಲ್ಲಿ ಒಂದು ಸಲ ಪಾಠ ಆಗ್ತಾ ಇತ್ತಂತೆ, ಉಪನಿಷತ್ತಿನ ಪಾಠ. ಆ ಸಂದರ್ಭದಲ್ಲಿ ಯಾವುದೋ ಒಂದು ಮಂತ್ರಕ್ಕೆ ಹೊಸ ಹೊಳಹನ್ನು ಇವರು ಕೊಟ್ಟರು, ಶಿಷ್ಯ ಕೊಟ್ಟ ರಾಮಾನುಜರು. ಅದು ಅವರಿಗೆ ಸಹಿಸ್ಕೊಳ್ಳಿಕ್ಕಾಗಲಿಲ್ಲ. ಗುರುವಾದವನು ಶಿಷ್ಯನ ಏಳಿಗೆಯನ್ನು ಕಾಣಬೇಕು, ತನ್ನನ್ನು ಶಿಷ್ಯನಲ್ಲಿ ಕಂಡುಕೊಳ್ಳಬೇಕು, ನನಗಿಂತಲೂ ಎತ್ತರನಾಗುವಂತ ಹೇಳಬೇಕು. ಆದರೆ ಎಲ್ಲ ಹಾಗಾಗಲಿಲ್ಲ. ಇವನು ಯಾರೋ ಒಂದು ನನಗೇ ತಿರುಮಂತ್ರ ಹಾಕ್ತಾನಲ್ಲ, ನನಗೇ ವಿವೇಕ ತುಂಬೋ ಹಾಗಾಗ್ಬಿಟ್ನಲ್ಲ ಅಂತ ಕೆಟ್ಟದ್ದನ್ನು ನಾವು ಯಾವತ್ತೂ ಧಿಕ್ಕರಿಸಬೇಕು. ಅಂಥ ಗುರುವನ್ನು ಗುರು ಅಂತ ಹೇಗೆ ಹೇಳಲಿಕ್ಕಾಗುತ್ತೆ. ಆದರೆ ರಾಮಾನುಜರಿಗೆ ಆ ಶ್ರದ್ಧೆ ಸದಾ ಇತ್ತು. ಒಂದು ಸಲ ಆ ಕಾಂಚೀಪುರದ ರಾಜ ಆತನ ಮಗಳಿಗೆ ಏನೋ ಒಂದು ಗಾಳಿ ಬಂದು ಸೇರ್ಕೊಂಡು ಬಿಟ್ಟಿತ್ತು. ವಿಚಿತ್ರವಾಗಿ ಆಡ್ತಾ ಇದ್ಲು. ಹಾಗಿದ್ದಾಗ ಯಾರ ಬಳಿ ಹೋಗೋದು, ಇದಕ್ಕೇನು ಪರಿಹಾರ ಅಂತ ಮಂತ್ರಿ ಮಂಡಲವನ್ನು ವಿಚಾರಿಸಿದ್ರೆ ಈ ಯಾದವ ಪ್ರಕಾಶರನ್ನು ಕರ್ಕೊಂಡು ಬಂದರೆ ಆಗುತ್ತೆ, ಅವರ ಮಂತ್ರಶಕ್ತಿಯಿಂದ ಇದನ್ನು ನಿವಾರಿಸ್ತಾರೆ ಅಂತ ಹೇಳಿದ್ರು. ಹೌದಾ, ಹಾಗಿದ್ದರೆ ಕರೆಸೋಣ ಅಂತ ಹೇಳಿಬಿಟ್ಟು ಶಿಷ್ಯರ ಸಮೇತ ಅವರು ಬಂದು ವಿಶೇಷವಾದ ಯಜ್ಞ ಯಾಗ ಹೋಮ ಹವನಾದಿಗಳನ್ನು ನೆರವೇರಿಸಿ ಜಲವನ್ನು ಕೈಯಲ್ಲಿ ಇಟ್ಟು ಅದಕ್ಕೆ ಮಂತ್ರವನ್ನು ಅಭಿಮಂತ್ರಿಸಿ ಪ್ರೋಕ್ಷಣೆ ಮಾಡಿದ್ರು. ಅದು ಕಿಮಕ್ ಅನ್ನಲಿಲ್ಲ. ಮತ್ತು ಅದರೊಳಗಿಂದ ಒಂದು ಧ್ವನಿ ಬಂತು. ಆವೇಶವಾಗಿತ್ತಲ್ಲ, ಯಾವುದೋ ಒಂದು ಗಾಳಿ ಬಂದು ಸೇರಿಕೊಂಡಿತ್ತಲ್ಲ, ಅದು ಹೇಳ್ತು, ನಾನು ಹೀಗೆಲ್ಲ ಹೋಗೋದಿಲ್ಲ,
ನಾನು ಹೋಗಬೇಕಾಗಿದ್ದರೆ ಒಂದು ಕಾರ್ಯ ಆಗಬೇಕು ಅಂತ. ಏನು? ನಿನ್ನ ಶಿಷ್ಯ ಇದನ್ನಲ್ಲ ರಾಮಾನುಜ, ಅವನು ತನ್ನ ಕಾಲನ್ನು ನನ್ನ ಮೇಲೆ ಇಟ್ಟರೆ ಆಗ ನಾನು ಬಿಟ್ಟು ಹೋಗ್ತೀನಿ ಅಂತ. ರಾಮಾನುಜರ ಶಕ್ತಿ ಹೇಗಿತ್ತು, ಅವರ ಅನುಷ್ಠಾನ ಶಕ್ತಿ ಹೇಗಿತ್ತು ಅನ್ನೋದು ಅದಕ್ಕೆ ಗೊತ್ತಿದೆ. ರಾಮಾನುಜರು ಹಾಗೆ ಮಾಡಿದ್ರು. ಆಮೇಲೆ ರಾಜನಿಗೆ ಆಶ್ಚರ್ಯವಾಯಿತು. ಶಿಷ್ಯನಿಗೆ ಇಷ್ಟೆಲ್ಲ ಬಲ ಇದೆಯಾ, ಮಂತ್ರಬಲ ಇದೆಯಾ ಅಂತ ಹೇಳಿ ನಿನಗೆ ಸನ್ಮಾನ ಮಾಡಬೇಕು ಅಂತ ಅವನನ್ನು ಅವರಿಗೆ ಹೇಳಿದ್ರು. ಆದರೆ ಅವರು ಒಪ್ಪಲಿಲ್ಲ. ಇಲ್ಲ ಇದೆಲ್ಲ ನಮ್ಮ ಗುರುಗಳಿಂದ ಬಂದಿದ್ದು, ನೀವು ಏನು ಸನ್ಮಾನಗಳನ್ನು ಪುರಸ್ಕಾರವನ್ನು ಮಾಡೋದಿದ್ರೆ ಅವರಿಗೆ ಮಾಡಿ ಅಂತ. ಆಗಿನಿಂದ ಅವ್ರಿಗೆ ಇನ್ನಷ್ಟು ತಲೆ ಕೆಟ್ಟೋಯ್ತು. ಹೇಗಾದರೂ ಮಾಡಿ ಒಂದೊಂದು ಸಾಯಿಸೇ ಬಿಡಬೇಕು ಅಂತಕ್ಕಂಥ ನಿರ್ಣಯ ಮಾಡಿದ್ರು. ದೊಡ್ಡ ದೀರ್ಘವಾದ ಕಥೆ ಬಿಡಿ. ಅಂತೂ ಅದಾಗಲಿಲ್ಲ ಬಿಡಿ. ಅದಾಗಲಿಲ್ಲ. ಅವರು ಹೊರಗೆ ಬಂದರು. ಆಮೇಲೆ ಅವರ ಅನುಷ್ಠಾನ ಬೇರೆ ಮತ್ತೊಬ್ಬ ಗುರುವನ್ನು ಅರಸಿದ್ರು. ಆಮೇಲೆ ಆ ಗುರುವಿನಿಂದ ಬಹಳ ವಿಶೇಷವಾದ ಮಂತ್ರವನ್ನು ಸ್ವೀಕರಿಸಿ, ಯಾವುದನ್ನು ನಾವು ದ್ವಾದಶಾಕ್ಷರಿ ಮಂತ್ರ ಅಂತ ಕರಿತೀವೋ ಅದನ್ನು ಅಷ್ಟಾಕ್ಷರಿ ಮಂತ್ರ ಅಂತ ಕರಿತೀವೋ, ಇವುಗಳನ್ನು ನಾರಾಯಣನ ಮಂತ್ರ, ಮೂಲ ಮಂತ್ರ ಅಂತ, ಇವುಗಳನ್ನು ಅವರು ಉಪದೇಶ ಮಾಡಿ ತುಂಬ ಎಷ್ಟು ಬಾರಿ ಅವರು ಸತಾಯಿಸಿದರು ಅಂದರೆ, ಈ ಉಪದೇಶ ಕೊಡಲಿಕ್ಕೆ ರಾಮಾನುಜರಿಗೆ ತುಂಬ ಸತಾಯಿಸಿದರು. ಇದು ಬಹಳ ವಿಶೇಷವಾದ ಮಂತ್ರವಯ್ಯ, ಹಾಗೆಲ್ಲ ಸುಲಭಕ್ಕೆ ಸಿಗೋದಿಲ್ಲ ಅಂತ. ಇಲ್ಲ, ನನಗೆ ಬೇಕು, ನಾನು ಅನುಷ್ಠಾನ ಮಾಡ್ತೀನಿ, ನಾನು ಸಿದ್ಧಿ ಮಾಡ್ಕೊಳ್ತೀನಿ, ದಯಮಾಡಿ ಕೊಡಿ ಅಂತ ಹೇಳಿ ಸುಮಾರು ಬಾರಿ ಅಲೆದಾಡ್ತಾರೆ ಗುರುವಿನ ಬಳಿಗೆ. ಆಯಿತು ಅಂತ ಹೇಳಿ ಕೊನೆಗೊಂದು ದಿವಸ, ಅಷ್ಟು ಪರಿತಪನೆಗೆ ಒಂದು ದಿವಸ ಆ ಮಂತ್ರ ಉಪದೇಶ ಸಿಗುತ್ತೆ. ಧನ್ಯನಾದೆ ನಾನು ಅಂತ ಹೇಳಿ ತಕ್ಷಣವೇ ಆ ತಿರುಕೋಟಿಯೂರಂಥ ಒಂದು ದೇವಸ್ಥಾನ, ಅಲ್ಲಿ ಇವತ್ತಿಗೂ ನಾವು ಆ ದೇವಸ್ಥಾನವನ್ನು ಕಾಣ್ತೀವಿ. ಆ ದೇವಸ್ಥಾನದ ಮೇಲೆ ರಾಮಾನುಜರ ವಿಗ್ರಹ ಇದೆ. ಅಲ್ಲಿ ಹತ್ತು ಬಿಟ್ಟು ಎಲ್ಲ ಜನಸಮೂಹವನ್ನು ಕರೆದು, ಇಷ್ಟು ದಿವಸ ನನಗೆ ಲಭ್ಯವಾಗಿರಲಿಲ್ಲ ಮಹಾಮಂತ್ರ, ಭಗವಂತನನ್ನು ಹೊಂದುವುದು ಹೇಗೆ ಅನ್ನೋದಕ್ಕೆ ನಾನು ತುಂಬ ಕಷ್ಟಪಟ್ಟುಬಿಟ್ಟೆ, ಅಂತೂ ಕೊನೆಗೆ ಇದನ್ನು ಸಾಧಿಸಿಕೊಂಡೆ. ಹೀಗಾಗಿ ನಾನು ಪಟ್ಟ ಕಷ್ಟ ನೀವು ಪಡಬಾರ್ದು ಅಂತ ಹೇಳಿ ಎಲ್ಲ, ಯಾವ ಜಾತಿ ಇಲ್ಲ, ಯಾವ ಲಿಂಗ ವರ್ಗ ಏನೂ ಇಲ್ಲ, ಎಲ್ಲರನ್ನೂ ಕರೆದ್ರು. ಎಲ್ಲರಿಗೂ ದಕ್ಕಬೇಕಪ್ಪ ಇದು ಶ್ರೀಮಂತ್ರ ಮಹಾಮಂತ್ರ ಅಂತ ಹೇಳಿ ಸಾರ್ವಜನಿಕವಾಗಿ ಉಪದೇಶ ಕೊಟ್ಬಿಟ್ರು. ಇದು ನಿಜವಾದ ಗುರುವಿನ ವಾತ್ಸಲ್ಯ ಹೇಗಿರುತ್ತೆ ಅಂದರೆ, ಜನರ ಮೇಲೆ ಅವರಿಗೆ ಭೇದವಿರೋದಿಲ್ಲ. ಮಹಾಗುರುಗಳ ದಾರಿ ಹಾಗಿರುತ್ತೆ. ಎಲ್ಲರನ್ನ ಅವ್ರಿಗೇನು ಆ ಮಂತ್ರ ಪಡೀಲಿಕ್ಕೆ ಅವ್ರು ಎಷ್ಟು ಬಾರಿ ಓಡಾಡಿದ್ದಾರೆ, ಅಲ್ದಾಡಿದ್ದಾರೆ ಅಂದರೆ, ಎಷ್ಟು ವರ್ಷ ಸವದೋಗಿದೆ ಅಂದರೆ, ಅಂಥದ್ದನ್ನು ಎಲ್ಲರಿಗೂ ತಲುಪಬೇಕಿದ್ದು ಒಬ್ಬನಿಗಲ್ಲ ಅಂತ ಹೇಳಿ ಇಂಥ ದೊಡ್ಡ ಆಲೋಚನೆ ಆಗಲೇ ಬಂದಿತ್ತು ಅವರಿಗೆ. ಇಂಥ ಮಹನೀಯರು ಅಷ್ಟೇ ಅಲ್ಲ, ಸಾಕಷ್ಟು ಶ್ರೀರಂಗದಲ್ಲಿ ನೆಲೆ ನಿಂತು ಅನೇಕ ಭಕ್ತರನ್ನು ಉದ್ಧಾರ ಮಾಡಿದ್ದಾರೆ. ಅವರು ಭಾಷ್ಯಗಳನ್ನು ಬರೆದಿದ್ದಾರೆ, ಬೌದ್ಧಿಕವಾಗಿ ಹೆಚ್ಚು ಜನರನ್ನು ಪ್ರೇರೇಪಿಸಿದ್ದಾರೆ. ಅಂಥ ಮಹನೀಯರು ಈ ಹೊತ್ತಿಗೂ ಸ್ಮರಣೀಯರು. ಯಾಕೆ ಅಂದರೆ ಅವರ ಕೊಡುಗೆ ಅಷ್ಟರ ಮಟ್ಟಿಗಿದೆ. ಎಲ್ಲ ಜನಸ್ತೋಮಕ್ಕೆ ಭಗವಂತ ದಕ್ಕಬೇಕು ಅಂತ ಇದು ಮತ್ತೊಮ್ಮೆ ಸಾರ್ವತ್ರಿಕತೆ ಅಂತಕ್ಕಂಥವ್ರು ವಿರಾಜಮಾನವಾಯಿತು. ಭಗವತ್ಪಾದರ ನಂತರದಲ್ಲಿ ಈ ರೀತಿಯಲ್ಲಿ ಎಲ್ಲರೂ ಆ ಪರಮಾತ್ಮನನ್ನು ಕಾಣಬೇಕು, ದರ್ಶನ ಮಾಡಬೇಕು, ಹೊಂದಬೇಕು ಅನ್ನುವ ದೃಷ್ಟಿಯಲ್ಲಿ, ವಾತ್ಸಲ್ಯದಲ್ಲಿ ಆ ಗುರುಪದೇಶವನ್ನು ಮಾಡಿದಂಥದ್ದು ಬಹಳ ದೊಡ್ಡದು. ಅಂಥವರ ಸ್ಮರಣೆ ಈ ದಿವಸ ನಾವು ಮಾಡೋಣ. ಅವರ ಕೃಪಾ ಆಶೀರ್ವಾದ ನಮ್ಮೆಲ್ಲರ ಮೇಲೂ ಇರಲಿ ಅಂತ ನಾವು ಪ್ರಾರ್ಥಿಸೋಣ, ಮಹನೀಯರನ್ನು ಸ್ಮರಿಸೋಣ. ಶಾಸ್ತ್ರಿಗಳೇ, ನನಗೆ ರಾಮಾನುಜಾಚಾರ್ಯರ ಕಥೆಗಳನ್ನು ಕೇಳ್ತಾ ಇದ್ರೆ, ಅವರ ಕಷ್ಟಗಳನ್ನು ನೋಡ್ತಾ ಇದ್ದಾಗ ನಿಜವಾಗ್ಲೂ ಅದೊಂದು ಬೆಂಕಿಯಲ್ಲಿ ಪ್ರಕಟವಾದ ಶಕ್ತಿ ಅಂತ ಅನಿಸುತ್ತೆ. ತನ್ನ ಗುರುವೇ ತನಗೆ ಅಷ್ಟೊಂದು ದ್ರೋಹವನ್ನು ಬಗಿತಾ ಇದ್ರು, ತನ್ನ ಗುರುವೇ ತನಗೆ ಅಷ್ಟೊಂದು ನೋವನ್ನು ಕೊಡ್ತಾ ಇದ್ರು ಕೂಡ ಆ ಗುರುವಿಗೆ ಅವರು ಯಾವ ರೀತಿ ಅಂದರೆ ಮನಸ್ಸಿನಲ್ಲಿ ಯಾವುದೇ ಕಲ್ಮಶ ಇರಲಿಲ್ಲ, ಏನಾದರೂ ಅದು ಗುರುವಿಗೆ ಸಲ್ಲಬೇಕು ಅಂತ ಹೇಳ್ತಾ ಇದ್ರು. ಅಂಥ ಒಳ್ಳೆ ಮನಸ್ಥಿತಿ ಇದ್ದಿದ್ರಿಂದಲೇ ಇವತ್ತಿಗೂ ಕೂಡ ಅವರ ಜೀವನ ಚರಿತ್ರೆ ನಮ್ಮೆಲ್ಲರಿಗೂ ಅಜರಾಮರವಾಗಿ ನಿಂತಿದೆ ಅಂದರೆ ಅದು ತಪ್ಪಾಗಲ್ಲ. ನಾನು ಹೇಳಿದ್ದು ಒಂದು ಸಾಲು, ಅವರು ತುಂಬ ಕಷ್ಟಪಟ್ಟಿದ್ದಾರೆ. ಅವರ ಜೀವನ ಪೂರ್ತಿ ಗಮನಿಸಿದ್ರೆ ತುಂಬ ಸವಾಲುಗಳು, ತುಂಬ ಸಾಹಸ ಗಾಥೆ ಅವರದು. ಮಹನೀಯರು, ದೊಡ್ಡವರ ಹಾದಿ ಕಠಿಣವಾಗಿರುತ್ತೆ, ಆದರೆ ಅವರು ಇನ್ನೊಬ್ಬರಿಗೆ ಕಠಿಣತೆಯನ್ನು ಉಂಟು ಮಾಡೋಲ್ಲ. ಇನ್ನೊಬ್ಬರಿಗೆ ಅನುಕೂಲವಾಗಬೇಕು, ನಾನು ಪಟ್ಟ ಕಷ್ಟ ಇನ್ನೊಬ್ಬರು ಪಡಬಾರ್ದು ಅಂತ ಅಂದ್ಕೋತಾರೆ. ಖಂಡಿತವಾಗ್ಲೂ ತಾನು ವರ್ಷಾನುಕಾಲ ಸವಿಸಿರುವಂಥ ಕಷ್ಟ ಅದು ಇನ್ನೊಬ್ರಿಗೆ ಸಿಗಬಾರ್ದು ಅನ್ನುವ ನಿಟ್ಟಿನಲ್ಲಿ ಅವರು ಯೋಚನೆ ಮಾಡಿದರು. ಅಂತ ರಾಮಾನುಜಾಚಾರ್ಯರನ್ನು ಇವತ್ತು ನಮಗೆಲ್ಲರಿಗೂ ಕೂಡ ಸ್ಮರಿಸಿ ಅವರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀರಾ. ಈಗ ವೀಕ್ಷಕರು ಕಳಿಸಿರುವಂಥ ಸಂದೇಶಗಳನ್ನು ನೋಡ್ತಾ ಹೋಗೋಣ ಶಾಸ್ತ್ರಿಗಳೇ.
ಮೊದಲನೇ ಸಂದೇಶವನ್ನ ಬೆಂಗಳೂರಿನಿಂದ ಶಶಾಂಕ್ ಪಿ ಅವರು ಕಳಿಸಿದ್ದಾರೆ. ಶಶಾಂಕ್ ಅವರ ಜನ್ಮ ದಿನಾಂಕ 14/4/1994. ಹುಟ್ಟಿದ ಸಮಯ ಬೆಳಗ್ಗೆ 11:23. ಮದುವೆ ಹಾಗೆ ಕೆಲಸದ ಬಗ್ಗೆ ತಿಳಿಸಿ ಅಂತ ಪ್ರಶ್ನೆ ಕೇಳಿದ್ದಾರೆ ಶಾಸ್ತ್ರಿಗಳೇ. ಶಶಾಂಕ್ ಅವರ ಪ್ರಶ್ನೆ ಮದುವೆ ಹಾಗೂ ಕೆಲಸದ ಬಗ್ಗೆ ಕೇಳಿದ್ದಾರೆ. ಹೌದು ಶಾಸ್ತ್ರಿಗಳೇ. ಜಾತಕ ನೋಡೋಣ. ನೋಡಿ, ತಮ್ಮದು ಮಿಥುನ ಲಗ್ನವಾಗಿದೆ. ಲಗ್ನದಿಂದ ಕರ್ಮಾಧಿಪತಿಯಾಗಿರತಕ್ಕಂತಹ ಗುರು ಪಂಚಮದಲ್ಲಿದ್ದಾನೆ, ಶತ್ರು ಕ್ಷೇತ್ರದಲ್ಲಿದ್ದಾನೆ. ಆದರೆ ಲಾಭಾಧಿಪತಿ ಕುಜ ಕರ್ಮಸ್ಥಾನದಲ್ಲಿದ್ದಾನೆ. ಬುಧನೂ ಅಲ್ಲಿದ್ದಾನೆ, ಬುಧ ನೀಚ ಸ್ಥಾನದಲ್ಲಿದ್ದಾನೆ. ಇಲ್ಲಿ ಇದೆಲ್ಲ ಏನನ್ನು ಹೇಳ್ತಾ ಇದೆ ಅಂತಂದರೆ ಮಿಶ್ರ ಫಲವನ್ನು ಹೇಳ್ತಾ ಇದೆ. ಸ್ವಲ್ಪ ಮಟ್ಟಿಗೆ ಒಂದು ರವೆಯಷ್ಟು ಸ್ವಲ್ಪ ಜಾಸ್ತಿ ಒಳ್ಳೆಯ ಫಲ ಇದೆ, ಯೋಚನೆ ಮಾಡಬೇಡಿ. ವೃತ್ತಿಯಲ್ಲಿ ಅನುಕೂಲದ ಲಕ್ಷಣಗಳು ಇದ್ದಾವೆ. ಆದರೆ ಪ್ರಸ್ತುತ ನಿಮಗೆ ನಡೀತಾ ಇರತಕ್ಕಂಥದ್ದು ಈಗ ಶುಕ್ರನ ಕಾಲ ನಡೀತಾ ಇದೆ. ರಾಹು ದಶೆಯಲ್ಲಿ ಈಗ ಶುಕ್ರ ನಡೀತಾ ಇದೆ. ಶುಕ್ರ ವ್ಯಯಾಧಿಪತಿ ಆಗಿರೋದ್ರಿಂದ ಸ್ವಲ್ಪ ಮಟ್ಟಿಗೆ ನಿಮಗೆ ತೊಡಕು, ಯಾಕೋ ಅಡ್ಜಸ್ಟ್ ಆಗ್ತಾ ಇಲ್ಲ, ಯಾಕೋ ನಾನು ಅಂದ್ಕೊಂಡಿದ್ದೊಂದು ಆದರೆ ನನಗೆ ಸಿಕ್ಕಿರೋದು ಇನ್ನೊಂದು, ಅದರಲ್ಲಿ ನಿಮಗೆ ಸ್ವಲ್ಪ ಅಸಮಾಧಾನ ಈ ರೀತಿಯಲ್ಲಿದೆ. ಅದಕ್ಕೆ ಕಾರಣ ವ್ಯಯಾಧಿಪತಿಯಾಗಿರೋ ಶುಕ್ರನ ಕಾಲ ನಡೀತಾ ಇರೋದು. ಹೀಗಾಗಿ ಹತ್ತಿರದಲ್ಲಿ ಯಾವುದಾದ್ರು ಮಹಾಲಕ್ಷ್ಮಿ ಸನ್ನಿಧಾನ ಇದ್ದರೆ ಪ್ರತಿ ಶುಕ್ರವಾರ ಆ ಮಹಾಲಕ್ಷ್ಮಿಗೆ ಸ್ವಲ್ಪ ಅವರೇಕಾಳನ್ನು ತಗೊಂಡು ಹೋಗಿ ಅಲ್ಲಿ ಸಮರ್ಪಿಸಿ ಒಂದು ಅರ್ಚನೆ ಮಾಡಿಸಿ ನಮಸ್ಕಾರ ಹಾಕಿ ಬನ್ನಿ. ಪ್ರತಿ ಶುಕ್ರವಾರ ಮಾಡಿ. ಅದು 2000 ನಿಮಗೆ 27 ಡಿಸೆಂಬರ್ವರೆಗೆ ನಿರಂತರವಾಗಿ ಮಾಡಿ. ಇನ್ನು 1 ವರ್ಷದ ಮೇಲೆ 6 ತಿಂಗಳು ನಿರಂತರವಾಗಿ ಈ ಒಂದು ಶ್ರದ್ಧೆಯಿಂದ ಮಾಡ್ತಾ ಬನ್ನಿ. ಅದು ತುಂಬ ಸಹಾಯವಾಗುತ್ತೆ. ನಿಮಗೆ ಕೆಲಸದಲ್ಲಿ ಒಂದು ಬಲ ಬರುತ್ತೆ. ಇನ್ನು ವಿವಾಹಕ್ಕೆ ಸಂಬಂಧಿಸಿದ ಹಾಗೆ, ವಿವಾಹಕ್ಕೆ ಈಗ ನಡೀತಾ ಇರೋ ಕಾಲ ಶುಕ್ರಂದೇ. ಹೀಗಾಗಿ ಪ್ರಯತ್ನ ಪಟ್ಟರೆ ಶುಕ್ರನ ಕಾಲದಲ್ಲಿ ಅನುಕೂಲ ಆಗುತ್ತೆ. ಶುಕ್ರ ಶಾಂತಿ ಮುಂದೆ ಮಾಡಿಸಿದ್ರೆ ತುಂಬ ಒಳ್ಳೆಯದು, ಅದರಿಂದ ಫಲ ಸಿಗುತ್ತೆ. ಸರಿ ಶಾಸ್ತ್ರಿಗಳೇ, ಮುಂದಿನ ಸಂದೇಶವನ್ನು ಬೆಂಗಳೂರಿನಿಂದ ಶ್ರೀಕಲ್ ಅವರು ತಮ್ಮ ಮಗ ಅಭಿಷೇಕ್ ಬಗ್ಗೆ ಕಳಿಸಿದ್ದಾರೆ. ಅಭಿಷೇಕ್ ಅವರು ಆಸ್ಟ್ರೇಲಿಯಾದಲ್ಲಿದ್ದಾರೆ. ಅಭಿಷೇಕ್ ಅವರ ಜನ್ಮ ದಿನಾಂಕ 29/6/1997. ಹುಟ್ಟಿದ ಸಮಯ ಮಧ್ಯಾಹ್ನ 2:15. ಮದುವೆ ಹಾಗೆ ಮುಂದಿನ ಜೀವನದ ಬಗ್ಗೆ ತಿಳಿಸ್ಕೊಡಿ ಅಂತ ಪ್ರಶ್ನೆ ಕೇಳಿದ್ದಾರೆ ಶಾಸ್ತ್ರಿಗಳೇ. ಅಭಿಷೇಕ್ ಅವರದ ಪ್ರಶ್ನೆ ಅಲ್ವಾ? ಹೌದು ಶಾಸ್ತ್ರ. ಜಾತಕ ನೋಡೋಣ. ನೋಡಿ, ಇದು ತುಲಾ ಲಗ್ನವಾಗಿದೆ. ಲಗ್ನದಿಂದ ಕರ್ಮಸ್ಥಾನದಲ್ಲಿ ಲಗ್ನಾಧಿಪತಿ ಶುಕ್ರನಿದ್ದಾನೆ. ಕರ್ಮಾಧಿಪತಿ ಚಂದ್ರ ಮೇಷರಾಶಿಯಲ್ಲಿರ್ತಕ್ಕಂಥದ್ದು ಕುಜನ ಮನೆಯಲ್ಲಿ ಮಿತ್ರ ನಕ್ಷತ್ರದಲ್ಲಿ. ಪ್ರಸ್ತುತ ಕಾಲವನ್ನು ನೋಡೋಣ. ಈಗ ರವಿ ದಶೆಯಲ್ಲಿ ಇವರ ಶುಕ್ರ ಭಕ್ತಿ ನಡೀತಾ ಇದೆ. ಮುಂದೆ ನೋಡಿ 2026 ಜುಲೈ ನಂತರದಲ್ಲಿ ಇವರಿಗೆ ತುಂಬ ಚೆನ್ನಾಗಿದೆ. ಹೆಚ್ಚಿನ ಉಚ್ಚಾಭಿಲಾಷೆಯಲ್ಲಿ ಚಂದ್ರ ಚೆನ್ನಾಗಿದೆ, ಆತಂಕ ಬೇಡ. ಜುಲೈ ನಂತರ ತುಂಬ ಅನುಕೂಲ ಆಗುತ್ತೆ, ಹೆಚ್ಚಿನ ಅನುಕೂಲ ಕಾಣ್ತೀರಾ. ವಿವಾಹಕ್ಕೂ ಆಗ ಅನುಕೂಲ ಇದೆ. ಮುಂದೆ ಜೀವನಕ್ಕೂ ಚೆನ್ನಾಗಿದೆ, ಎರಡು ಚೆನ್ನಾಗಿದೆ. ಮುಂದೆ ಚಂದ್ರನ ದಶೆ ಶುರುವಾದ ಕೂಡಲೇ ಇವರಿಗೆ ಒಳ್ಳೆ ಕಾಲ ಪ್ರಾರಂಭವಾಗುತ್ತೆ. ಯಾಕೆಂದರೆ ಕರ್ಮಾಧಿಪತಿ ಅವನು, ಹೀಗಾಗಿ ಚೆನ್ನಾಗೂ ಇದ್ದಾನೆ ಚಂದ್ರ, ಆತಂಕ ಬೇಡ. ಏನು ಯೋಚನೆ ಮಾಡುವ ಅವಶ್ಯಕತೆ ಇಲ್ಲ. ಕುಜಶಾಂತಿ ಒಂದು ಮಾಡಿಸಿ ದಯವಿಟ್ಟು, ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಮುಂದಿನ ಸಂದೇಶವನ್ನು ಚಿಕ್ಕಬಳ್ಳಾಪುರದಿಂದ ಅನಂತಕೃಷ್ಣ ಅವರು ಕಳಿಸಿದ್ದಾರೆ. ಅನಂತಕೃಷ್ಣ ಅವರ ಜನ್ಮ ದಿನಾಂಕ 27/2/1993. ಹುಟ್ಟಿದ ಸಮಯ ಮಧ್ಯಾಹ್ನ 12:35. ಕೆಲಸ ಹಾಗೆ ಮದುವೆ ಬಗ್ಗೆ ತಿಳಿಸಿ ಅಂತ ಪ್ರಶ್ನೆ ಕೇಳಿದ್ದಾರೆ ಶಾಸ್ತ್ರಿಗಳೇ. ಅನಂತಕೃಷ್ಣ ಅವರ ಪ್ರಶ್ನೆ, ಅದು ಕೂಡ ವಿವಾಹ ಮತ್ತು ವೃತ್ತಿ. ಹೌದು ಶಾಸ್ತ್ರಿಗಳೇ. ನೋಡಿ, ತಮ್ಮದು ವೃಷಭ ಲಗ್ನ. ಲಗ್ನದಿಂದ ಕರ್ಮಾಧಿಪತಿ ಶನೈಶ್ಚರ ಭಾಗ್ಯಸ್ಥಾನದಲ್ಲಿದ್ದಾನೆ, ತುಂಬ ಒಳ್ಳೆಯದಿದು. ಸಪ್ತಮದಲ್ಲಿ ಒಂದು ರಾಹು ಮತ್ತು ಸಪ್ತಮಾಧಿಪತಿ ಬುಧನ ಮನೆಯಲ್ಲಿ ದ್ವಿತೀಯದಲ್ಲಿರೋದು ಕುಜರಾಹು. ವಿವಾಹಕ್ಕೆ ಸ್ವಲ್ಪ ತೊಂದರೆ ಇದೆ, ಹೀಗಾಗಿ ಕುಜ ಮತ್ತು ರಾಹು ಈ ಎರಡು ಗ್ರಹ ಶಾಂತಿ ಬೇಕು. ಇದನ್ನು ದಯವಿಟ್ಟು ಮಾಡಿಸಿದ್ರೆ ತುಂಬ ಒಳ್ಳೆಯದು, ಮುಂದೆ ಅನುಕೂಲ ಆಗುತ್ತೆ. ಈಗ ಪ್ರಸ್ತುತ ಕುಜದಶೆಯಲ್ಲಿ ತಮಗೀಗ ನಡೀತಾ ಇರೋದು ಬುಧನ ಒಂದು ಕಾಲ ನಡೀತಾ ಇದೆ. ನೋಡಿ, 2027 ಮೇ, ಮುಂದಿನ ವರ್ಷ ಮೇ ನಂತರ ತುಂಬ ಚೆನ್ನಾಗಿದೆ ನಿಮಗೆ. ಆಗ ಶುಕ್ರ ಕಾಲ ಪ್ರಾರಂಭವಾಗುತ್ತೆ. ಶುಕ್ರ ಲಾಭದಲ್ಲಿದ್ದಾನೆ, ತುಂಬ ಅನುಕೂಲ ಆಗುತ್ತೆ. ನೀವೇನು ಇಷ್ಟು ಕಾಲ ಪರಿತಪಿಸಿದ್ದೀರೋ, ಈ ಫಲ ಸಿಗಲಿಲ್ಲ ಅಂತ ಒದ್ದಾಟ ಇದೆಯಲ್ಲ, ಮನೆ ಮಂದಿನೂ ನಿಮ್ಮ ಬಗ್ಗೆ ತುಂಬ ಯೋಚಿಸೋ ಹಾಗಾಗಿದೆಯಲ್ಲ, ಅದೆಲ್ಲ ನಿವಾರಣೆ ಆಗುತ್ತೆ ಮುಂದಿನ ಮೇ ನಂತರ ಖಂಡಿತವಾಗಿ. ಯಾವಾಗ ಗ್ರಹಗಳು ಒಳ್ಳೆಯ ಬಲಿಷ್ಠವಾದ ಗ್ರಹಗಳ ಕಾಲದಲ್ಲಿ ಆ ಗ್ರಹದ ಫಲವನ್ನು ನಾವು ಪಡಿತೀವಿ, ಅದು ಅನುಕೂಲ ಆಗುತ್ತೆ, ಯೋಚನೆ ಮಾಡಬೇಡಿ, ಒಳ್ಳೆಯದಾಗಲಿ. ಆದರೆ ವಿವಾಹಕ್ಕೆ ಕುಜ ರಾಹು ಶಾಂತಿ, ಒಂದು ಶ್ರದ್ಧೆಯಿಂದ ಈ ಒಂದು ಶಾಂತಿಯನ್ನು ಮಾಡಿಸಿ, ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ,
ಮುಂದಿನ ಸಂದೇಶವನ್ನು ಮೈಸೂರಿನಿಂದ ನಾಗೇಂದ್ರ ಅವರು ಕಳಿಸಿದ್ದಾರೆ. ನಾಗೇಂದ್ರ ಅವರ ಜನ್ಮ ದಿನಾಂಕ 28/3/1975. ಹುಟ್ಟಿದ ಸಮಯ ಬೆಳಗ್ಗೆ 6 ಗಂಟೆ. ಕೆಲಸ ಹಾಗೆ ಮದುವೆ ಬಗ್ಗೆ ತಿಳಿಸಿ ಅಂತ ಪ್ರಶ್ನೆ ಕೇಳಿದ್ದಾರೆ ಶಾಸ್ತ್ರಗಳೇ. ನಾಗೇಂದ್ರ ಅವರ ಪ್ರಶ್ನೆ ಅದು ಕೂಡ ಇದೇ ಪ್ರಶ್ನೆ ಇದೆ ಅಲ್ವಾ? ಹೌದು ಶಾಸ್ತ್ರಗಳೇ. ಕೆಲಸ ವಿವಾಹ ನೋಡೋಣ. ನೋಡಿ, ತಮ್ಮ ಜಾತಕವನ್ನು ಪರಿಶೀಲಿಸಿದರೆ ಇದು ಮೀನ ಲಗ್ನವಾಗಿದೆ. ಲಗ್ನದಲ್ಲಿ ಗುರು ರವಿಯರಿದ್ದಾರೆ. ರವಿಯುಕ್ತನಾಗಿರೋದ್ರಿಂದ ಗುರು ಮೌಢ್ಯನಾಗಿದ್ದಾನೆ. ಇದು ನಿಮ್ಮ ತೊಡಕು. ಪ್ರಸ್ತುತ ಶನಿ ದಶೆಯಲ್ಲಿ ತಮಗೆ ನಡೀತಾ ಇರತಕ್ಕಂಥದ್ದು ಶುಕ್ರನ ಭುಕ್ತಿ ನಡೀತಾ ಇದೆ. ಶುಕ್ರ ನಿಮ್ಮ ಜಾತಕದಲ್ಲಿ ದ್ವಿತೀಯದಲ್ಲಿದ್ದಾನೆ, ಅಷ್ಟಮಾಧಿಪತಿಯೂ ಹೌದವನು. ಹಾಗಾಗಿ ಸ್ವಲ್ಪ ಈಗ ಕಾಲ ನಿಮಗೆ ಕಹಿಯಾಗಿದೆ. ಕೆಲಸದ ಬಗ್ಗೆ ನಿಮಗೆ ಯಾವಾಗ ಅನುಕೂಲ ಆಗುತ್ತೆ ಅಂತಂದರೆ ನೋಡಿ, ಜೂನ್ ನಂತರದಲ್ಲಿ ಸ್ವಲ್ಪ ಅನುಕೂಲ ಆಗಬಹುದು. ಹತ್ತಿರದಲ್ಲಿ ಯಾವುದಾದ್ರು ಗುರುಮಂದಿರ ಇದ್ದರೆ ಗುರುವಿಗೆ ಸ್ವಲ್ಪ ಕಡಲೆಬೇಳೆ ಹಾಗೂ ಸ್ವಲ್ಪ ಬೆಲ್ಲ ಇದನ್ನು ಪ್ರತಿ ಗುರುವಾರ ಕೊಟ್ಟು ಬನ್ನಿ. ಇದರ ಜೊತೆಗೆ ಅವರೇಕಾಳನ್ನು ಕೂಡ ಕೊಡಿ ಗುರು ಸನ್ನಿಧಾನಕ್ಕೆ. ಇದು ತುಂಬ ಸಹಾಯವಾಗುತ್ತೆ. ನಿಮ್ಮ ಬದುಕಿಗೆ ಒಂದು ಸ್ವಲ್ಪ ಸಹಾಯ ಸಿಗುತ್ತೆ. ಒಳ್ಳೆಯದಾಗಲಿ. ಇವತ್ತು 12 ರಾಶಿಗಳ ಫಲಾಫಲ ಹೇಗಿದೆ ನೋಡೋಣ. ಶಾಸ್ತ್ರಗಳೇ, ಮೊದಲಿಗೆ ಮೇಷ ರಾಶಿಯಿಂದ ಕನ್ಯಾ ರಾಶಿವರೆಗಿನ ಈ ದಿನದ ಫಲ ಮತ್ತು ಅದರ ಪರಿಹಾರವನ್ನು ತಿಳಿಸೋದಾದರೆ 12 ರಾಶಿಗಳ ಫಲಾಫಲ ತಿಳಿಯುವ ಮುನ್ನ ಈ ಹೊತ್ತಿನ ಗ್ರಹ ಸ್ಥಿತಿಯನ್ನು ಗಮನಿಸ್ಕೊಳ್ಳೋದಾದರೆ ಮೇಷರಾಶಿಯಲ್ಲಿ ರವಿ ಇರತಕ್ಕಂಥದ್ದು, ವೃಷಭ ರಾಶಿಯಲ್ಲಿ ಶುಕ್ರ, ಚಂದ್ರ ಗುರು ಒಟ್ಟಾಗಿದ್ದಾರೆ, ಅದು ಮಿಥುನ ರಾಶಿಯಲ್ಲಿ, ಮಾಂದಿ ಉದಯಾಗಿದೆ, ಅದು ಕರ್ಕಟಕ ರಾಶಿಯಲ್ಲಿ, ಕೇತು ಇರತಕ್ಕಂಥದ್ದು ಸಿಂಹ ರಾಶಿಯಲ್ಲಿ, ರಾಹು ಇರತಕ್ಕಂಥದ್ದು ಕುಂಭರಾಶಿಯಲ್ಲಿ, ಮೀನ ರಾಶಿಯಲ್ಲಿ ಬುಧ, ಕುಜ ಮತ್ತು ಈ ಶನೈಶ್ಚರನ್ನು ಕಾಣ್ತಾ ಇದ್ದೀವಿ. ಹೀಗಿರುವಾಗ 12 ರಾಶಿಗಳ ಫಲಾಫಲ ತಿಳಿತಾ ಹೋಗೋಣ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಶುಕ್ರನಿಂದಾಗಿ ಒಳ್ಳೆಯ ಮಾತಿನ ಸೌಕರ್ಯ ಚೆನ್ನಾಗಿರುತ್ತದೆ. ಮಾತಾಡಿದ್ರೆ ಮುಗೀತು, ಅವರಿಗೆ ಲಾಭ ಬಂದೇ ಬಂತು ಅಂತ. ವ್ಯಾಪಾರಿಗಳಿಗಂತೂ ಮಾತಿನ ಕೌಶಲ್ಯ ತುಂಬ ಚೆನ್ನಾಗಿರಬೇಕು. ಅದು ಈಗ ಚೆನ್ನಾಗಿ ಮಾತಾಡದೇ ಇರೋರು ಕೂಡ ತುಂಬ ಚೆನ್ನಾಗಿ ಮಾತಾಡೋ ಶಕ್ತಿ ಬಂದುಬಿಡುತ್ತೆ. ಕವಿ ಅಂತಲೇ ಹೇಳ್ತಾರೆ, ಶುಕ್ರ ದ್ವಿತೀಯದಲ್ಲೇ ಎಲ್ಲರೂ ಕವಿಗಳಾಗಿಬಿಡ್ತಾರೆ ಅಂತ. ಹೃದಯದಿಂದ ಕವಿಗಳಾಗೇ ಇರ್ತಾರೆ ಎಲ್ಲರೂ. ಆದರೆ ಬರೀಲಿಕ್ಕೋ ಹೇಳಲಿಕ್ಕೋ ಬರ್ತಾ ಇರೋದಿಲ್ಲ. ನನಗೆ ಕೆಲವರು ಅಂದ್ಕೋತಾರೆ, ಏನೋ ನಿಮ್ಮಷ್ಟು ಚೆನ್ನಾಗಿ ಮಾತಾಡೋಕ್ಕೆ ಬರಲ್ಲ, ನಿಮ್ಮಷ್ಟು ಚೆನ್ನಾಗಿ ಹಾಡೋಕ್ಕೆ ಬರಲ್ಲ, ಹೀಗೆಲ್ಲ ಅಂತ. ಆದರೆ ಈ ಶುಕ್ರ ಇದ್ದಾಗ ಮಾತಾಡದೇ ಇರೋರು ಮಾತಾಡೋಕ್ಕೆ ಬರುತ್ತೆ. ಆ ರೀತಿಯಲ್ಲಿ ತುಂಬ ಚೆನ್ನಾಗಿದೆ. ವಿದ್ಯಾರ್ಥಿಗಳಿಗೆ ತುಂಬ ಚೆನ್ನಾಗಿದೆ. ಇನ್ನು ತೃತೀಯ ಸಹೋದರರು, ಸೇವಕರು, ಸಹಾಯಕರು ಇಂಥವರಿಂದ ಹೆಚ್ಚಿನ ಅನುಕೂಲ ಕಾಣ್ತೀರಾ. ವೃತ್ತಿಯಲ್ಲೂ ಒಂದು ಬಲ ಕಾಣ್ತೀರಾ. ಕವಿಗಳಿಗೆ, ಕಲಾವಿದರಿಗೆ, ಸಂಗೀತಜ್ಞರಿಗೆಲ್ಲ ತುಂಬ ಚೆನ್ನಾಗಿದೆ. ಹೆಚ್ಚಿನ ಅನುಕೂಲ ಇದೆ. ಪ್ರಯಾಣದ ಸ್ವಲ್ಪ ಹುಷಾರಾಗಿರಿ. ದಿವಸ ಸ್ವಲ್ಪ ತೊಡಕನ್ನು ಸೂಚಿಸ್ತಾ ಇದೆ. ಪ್ರಾರ್ಥನೆಗೆ ದಿವಸ ದುರ್ಗಾ ಸನ್ನಿಧಾನದಲ್ಲಿ ಒಂದು ವಿಶೇಷ ಅಭಿಷೇಕ ಮಾಡಿಸಿ. ಇನ್ನು ವೃಷಭ ರಾಶಿಯವರಿಗೆ ದ್ವಿತೀಯದಲ್ಲಿ ಗುರುಚಂದ್ರರಿದ್ದರೆ ಸುಗ್ರಾಸ ಭೋಜನ. ನಿಮಗೂ ಅಷ್ಟೇ ಮಾತಿನ ಕೌಶಲ್ಯ. ಅಲ್ಲಿ ಶುಕ್ರನಿದ್ದಾಗ ದ್ವಿತೀಯದಲ್ಲಿ ರಂಜನೀಯ ಮಾತುಗಳು ಬರುತ್ತೆ, ಗುರು ಇದ್ದಾಗ ಪ್ರಜ್ಞೆಯ ಮಾತುಗಳು ಬರುತ್ತೆ. ಅವರು ಮಾತಾಡಿದ್ರೆ ಲಿಂಗಮೆಚ್ಚಹುದಹುದೆನ್ನಬೇಕು ಅಂತಾರಲ್ಲ ಬಸವಣ್ಣನವರು, ಆ ಥರ ಮಾತೆಂಬುದು ಜ್ಯೋತಿರ್ಲಿಂಗ ಅಂತಾರಲ್ಲ ಅಲ್ಲಮ ಪ್ರಭುಗಳು, ಹಾಗೆ ಮಾತಾಡ್ತಾರೆ. ಗಂಭೀರವಾಗಿರುತ್ತೆ. ಅವರ ಮಾತಿಗೆ ಒಂದು ಪ್ರಜ್ಞಾಯುತವಾದ ಮಾತುಗಳನ್ನು ಆಡ್ತಾರೆ ಅಂತ. ಅದು ತುಂಬ ಚೆನ್ನಾಗಿ, ವಿದ್ಯಾರ್ಥಿಗಳಿಗೆ ತುಂಬ ಚೆನ್ನಾಗಿದೆ. ಅಧ್ಯಯನದಲ್ಲಿ ಆಸಕ್ತಿ ಇವುಗಳೆಲ್ಲ ಚೆನ್ನಾಗಿರ್ತದೆ. ಕುಟುಂಬದಲ್ಲಿ ಒಂದು ಗಂಭೀರವಾದ ಒಂದು ಪ್ರೀತಿ ಇರ್ತದೆ. ಆದರೆ ಆ ಪ್ರೀತಿ ಹಗುರಾದದ್ದಲ್ಲ, ಅದು ಉನ್ನತವಾದದ್ದು. ಆ ರೀತಿಯ ಒಂದು ಲಕ್ಷಣ ಚೆನ್ನಾಗಿರ್ತದೆ. ಹೀಗೆ ವೃತ್ತಿಯಲ್ಲೂ ಅಷ್ಟೇ ತುಂಬ ಚೆನ್ನಾಗಿದೆ. ಸ್ವಲ್ಪ ಜಿಪುಣತನ ಇರುತ್ತೆ ಈ ದಿವಸ ಮತ್ತು ಸ್ವಲ್ಪ ಭಯದ ವಾತಾವರಣ ಇರುತ್ತೆ. ಆಂಜನೇಯನ ಪ್ರಾರ್ಥನೆ ಮಾಡಿ. ಇನ್ನು ಮಿಥುನ ರಾಶಿಯವರಿಗೆ ದಿವಸ ನಿಮಗೆ ನೋಡಿ, ಧನಾಧಿಪತಿ ಜನ್ಮದಲ್ಲಿದ್ದಾನೆ ಗುರು ಜೊತೆಗೆ. ಇದು ಗಜಕೇಸರಿ ಯೋಗ ಅಂತ. ಮೇಧಾವಿ ಗುಣಸಂಪನ್ನೋ ರಾಜಪ್ರಿಯಕರೋ ಭವೇತ್ ಅಂತ ಗಜಕೇಸರಿ ಯೋಗದ ಮಾತು, ಸೂತ್ರ. ಏನು ಮೇಧಾವಿಗಳಾಗ್ತಾರೆ ಅಂತ. ಚಂದ್ರಗುರು ಒಟ್ಟಾಗಿದ್ದೇ ಅವನು ಪ್ರಜ್ಞಾ ಮತ್ತು ವಿವೇಕ ಎರಡೂ ಸೇರುತ್ತೆ. ಚೆನ್ನಾಗಿದೆ ಇವರೇ. ಮಾತಿನ ಕೌಶಲ್ಯ ಚೆನ್ನಾಗಿರುತ್ತದೆ, ವೃತ್ತಿಯಲ್ಲಿ ಅನುಕೂಲ ಚೆನ್ನಾಗಿರುತ್ತದೆ. ನಿಮ್ಮ ಮಾತುಗಳಿಗೆ ಮಾನ್ಯತೆ, ಗೌರವ ಬಂದು ಒದಗುತ್ತೆ, ಪ್ರಶಂಸೆಗಳು ಬಂದು ಒದಗುತ್ತೆ, ಹಿರಿಯರಿಂದ ಹೆಚ್ಚಿನ ಅನುಕೂಲ ಉಂಟಾಗುತ್ತೆ. ಹೀಗೆ ಹಲವು ಬಗೆಯ ಶುಭ ಫಲ ಇದೆ ಈ ದಿವಸ. ಸ್ವಲ್ಪ ಮಾತು ಹೊರಟು ಇರುತ್ತೆ, ಕಾರಣ ಅಲ್ಲಿ ದ್ವಿತೀಯದಲ್ಲಿ ಮಾಂದಿ ಇದ್ದರೆ ಹಾಗೂ ಇದೆ ಹೀಗೂ ಇದೆ. ಸ್ವಲ್ಪ ಕಾಲ ಚೆನ್ನಾಗಿರುತ್ತೆ, ಆಮೇಲೆ ಇದಕ್ಕೆ ಹಾಗೆ ಯಾಕೆ ಹಾಗೆ ಕೋಪ ಮಾಡ್ಕೊಂಡ್ರೆ ಇವರು, ಆ ಥರದ್ದು ಬರುತ್ತೆ. ಕಾರಣವೇ ಇಲ್ಲದೆ ಹಾಗೆ ಬಂದುಬಿಡುತ್ತೆ. ಆ ಊಟದಲ್ಲಿ ಸ್ವಲ್ಪ ಹುಷಾರಾಗಿರಿ. ಉಳಿದ ಹಾಗೆ ಲಾಭ ಇದೆ. ಅಧಿಕಾರಿಗಳಿಗೆ ತುಂಬ ಚೆನ್ನಾಗಿದೆ. ರಾಜಕಾರಣದಲ್ಲಿರ್ತಕ್ಕಂಥವ್ರಿಗೆ ತುಂಬ ಚೆನ್ನಾಗಿದೆ. ಸರ್ಕಾರಿ ವಲಯದಲ್ಲಿರ್ತಕ್ಕಂಥವ್ರಿಗೆ ತುಂಬ ಚೆನ್ನಾಗಿದೆ. ಪ್ರಾರ್ಥನೆಗೆ ಅನ್ನಪೂರ್ಣೇಶ್ವರಿ ಪ್ರಾರ್ಥನೆ ಮಾಡಿ. ಇನ್ನು ಕರ್ಕಟಕ ರಾಶಿಯವರಿಗೆ ರಾಶಿಯಾಧಿಪತಿ ವ್ಯಯದಲ್ಲಿದ್ದಾನೆ ಗುರು ಜೊತೆಗೆ. ಹೀಗಾಗಿ ಆತ್ಮೀಯರಿಗಾಗಿ ಓಡಾಡ್ತೀರಾ ಅಂದರೆ ಓಡಾಡ್ತೀರಾ. ಪಾಪ ಅವ್ರು ಏನೋ ಒಂದು ವಸ್ತು ತರಲಿಕ್ಕೆ ಹೇಳಿದ್ರು, ವಸ್ತು ಏನೇನೋ ಬೇಕು ಅಂದರು ಅಂತ ಹೇಳಿ ಅಲೆದಾಡೋದು.
ಓಡಾಡು ಈ ಥರ ಆಗುತ್ತೆ. ಮತ್ತು ವ್ಯಯ ಖರ್ಚು ಮಾಡ್ಕೊ, ಇದು ಶ್ರಮನೂ ಅನಿಸಲ್ಲ ನಿಮಗೆ ಪಾಪ. ಆತ್ಮೀಯರಿಗಾಗಿ ನಾವು ಈ ಗಂಧ ತೆಗೆದ ಹಾಗೆ ಅದು ಸುಗಂಧವೇ ಬರುತ್ತೆ, ಜೀವ ಸವಿತಾ ಇರುತ್ತೆ, ಆದರೆ ಸುಗಂಧ ಪರಿಮಳ. ಆ ರೀತಿಯಲ್ಲಿ ಆತ್ಮೀಯರಿಗಾಗಿ ಓಡಾಟ ಅಲೆದಾಟ ಇರುತ್ತೆ. ವೃತ್ತಿಯಲ್ಲಿ ತುಂಬ ಚೆನ್ನಾಗಿದೆ, ಹೆಚ್ಚಿನ ಅನುಕೂಲ, ಅಧಿಕಾರ ಬರ್ತಕ್ಕಂಥದ್ದು, ಪ್ರಶಂಸೆ, ಗೌರವ, ಲಾಭ, ವಸ್ತ್ರಾಭರಣ, ವಸ್ತ್ರಾಲಂಕಾರ ಕ್ಷೇತ್ರದಲ್ಲಿರೋರಿಗೆ ಹೆಚ್ಚಿನ ಅನುಕೂಲ, ಡಿಸೈನಿಂಗ್ ಕ್ಷೇತ್ರಗಳಲ್ಲಿ ಇರ್ತಕ್ಕಂಥವ್ರಿಗೆ ಅಂತ ಅರ್ಥ. ಚೆನ್ನಾಗಿದೆ. ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರಾಗಬಹುದು, ಹೀಗಾಗಿ ದುರ್ಗಾ ಕವಚ ಹೇಳ್ಕೊಳ್ಳಿ. ಸಿಂಹರಾಶಿಯವರಿಗೆ ಲಾಭದಾಯಕವಾಗಿದೆ ಈ ದಿವಸ, ವಿಶೇಷ ಲಾಭ. ಸ್ತ್ರೀ ಪುರುಷರಿಗಿಬ್ಬರು ಒಟ್ಟಿಗೆ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರು, ವ್ಯಾಪಾರ ಮಾಡ್ತಾ ಇರ್ತಕ್ಕಂಥವ್ರು, ಪಾರ್ಟ್ನರ್ಶಿಪ್ಪಲ್ಲಿ ಇರ್ತಕ್ಕಂಥವ್ರಿಗೆಲ್ಲ ತುಂಬ ಚೆನ್ನಾಗಿದೆ. ವೃತ್ತಿಯಲ್ಲೂ ಹೆಚ್ಚಿನ ಅನುಕೂಲ ಇದೆ. ಕಲಾವಿದರಿಗೆ ತುಂಬ ಚೆನ್ನಾಗಿದೆ. ರಾಜಕಾರಣದಲ್ಲಿರ್ತಕ್ಕಂಥವ್ರಿಗೆ ತುಂಬ ಚೆನ್ನಾಗಿದೆ, ಹೆಚ್ಚಿನ ಅನುಕೂಲ, ಮಾನ್ಯತೆ ಸಿಗುತ್ತೆ. ಚೆನ್ನಾಗಿದೆ ಅವರೇ, ಈಶ್ವರನ ಆರಾಧನೆ ಮಾಡಿ. ಇನ್ನು ಕನ್ಯಾ ರಾಶಿಯವರಿಗೆ ವೃತ್ತಿಯಲ್ಲಿ ಒಂದು ಪ್ರಶಂಸೆ, ಗೌರವ ಸಿಗ್ತಕ್ಕಂಥದ್ದು, ಮಾನ್ಯತೆ ಸಿಗ್ತಕ್ಕಂಥದ್ದು. ಹಾಲು ಹೈನು ವ್ಯಾಪಾರಿಗಳಿಗೆ, ಸಿಹಿ ಪದಾರ್ಥ, ಹೋಟೆಲ್ ಇಂಡಸ್ಟ್ರಿ ಈ ಕ್ಷೇತ್ರಗಳಲ್ಲಿರೋರಿಗೆ ತುಂಬ ಚೆನ್ನಾಗಿದೆ. ಆಮೇಲೆ ಶಿಕ್ಷಣ ಕ್ಷೇತ್ರದಲ್ಲಿರ್ತಕ್ಕಂಥವ್ರಿಗೆ, ಎಜುಕೇಷನ್ ಡಿಪಾರ್ಟ್ಮೆಂಟು ಆ ಫೀಲ್ಡ್ಗಳಲ್ಲಿ ಕೆಲಸ ಮಾಡೋರಿಗೆ ತುಂಬ ಚೆನ್ನಾಗಿದೆ. ಟೀಚಿಂಗು, ಕೋಚಿಂಗು ಈ ಕ್ಷೇತ್ರದಲ್ಲಿರೋರಿಗೆ, ಮತ್ತು ಹಾಲು ಹೈನುಗಾರರಿಗೆ, ನೀರಿನ ಸೋರ್ಸಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ತುಂಬ ಚೆನ್ನಾಗಿದೆ. ಈ ದಿವಸ ನಿಮಗೆ ಲಾಭ ಮತ್ತು ಲಾಭ ಇಷ್ಟು ಚೆನ್ನಾಗಿದೆ. ಇಷ್ಟ ದೇವತಾ ಆರಾಧನೆ ಮಾಡಿ. ಇನ್ನು ತುಲಾರಾಶಿಯವರಿಗೆ ವೃತ್ತಿಯಲ್ಲಿ ಈ ದಿವಸ ಸ್ವಲ್ಪ ಕಿರಿಕಿರಿಯೂ ಇದೆ. ದೈವಾನುಕೂಲದಿಂದ ಆ ಕಿರಿಕಿರಿಯೂ ಹೋಗುತ್ತೆ, ನಾಶವಾಗುತ್ತೆ, ಯೋಚನೆ ಮಾಡಬೇಡಿ. ಇನ್ನು ಈ ದಿವಸ ಧರ್ಮ ಕಾರ್ಯಗಳು, ಶುಭ ಕಾರ್ಯಗಳು, ಯಾವುದೋ ಸಮಾರಂಭ, ಸಭೆ ಇವುಗಳಲ್ಲಿ ಪಾಲ್ಗೊಳ್ತಕ್ಕಂಥದ್ದು, ದೇವಸ್ಥಾನಕ್ಕೆ ಹೋಗಿ ಬರತಕ್ಕಂಥದ್ದು, ಸಂಗಾತಿಯಿಂದ ಸಹಕಾರ, ಆತ್ಮೀಯತೆ, ಪ್ರೀತಿ, ವಿಶ್ವಾಸಗಳು ಹೀಗೆಲ್ಲ ತುಂಬ ಚೆನ್ನಾಗಿದೆ. ನಿಮಗೂ ಕೂಡ ವೃತ್ತಿಯಲ್ಲಿ ಸ್ವಲ್ಪ ವಿಘ್ನಗಳಿದ್ದಾವೆ. ಈ ಕಾರಣದಿಂದಾಗಿ ಗಣಪತಿ ಸನ್ನಿಧಾನಕ್ಕೆ ಹೋಗಿ ಬನ್ನಿ. ವೃಶ್ಚಿಕ ರಾಶಿಯವರಿಗೆ ಈ ದಿವಸ ವೃತ್ತಿಯಲ್ಲಿ ಬಹಳ ವಿಶೇಷವಾದ ಅನುಕೂಲ ಇದೆ. ಸಂಗಾತಿಯಿಂದ ಸಾಮರಸ್ಯ, ಅನುಕೂಲ, ಪ್ರೀತಿ, ವಿಶ್ವಾಸಗಳು ಸಮೃದ್ಧವಾಗಿರುತ್ತೆ. ಆದರೆ ಸ್ವಲ್ಪ ನಷ್ಟವೂ ಇದೆ, ಧನ ನಷ್ಟ ಇದೆ. ಮತ್ತು ತಂದೆ ಮಕ್ಕಳಲ್ಲಿ ಮನಸ್ತಾಪ ಸೂಚಿಸ್ತಾ ಇದೆ. ಈ ದಿವಸ ಸ್ವಲ್ಪ ಶಾಂತವಾಗಿರಬೇಕು. ನರಸಿಂಹ ಪ್ರಾರ್ಥನೆ ಮಾಡಿ. ಇನ್ನು ಧನುರಾಶಿಯವರಿಗೆ ಸಂಗಾತಿಯಲ್ಲಿ ಪ್ರೀತಿ, ವಿಶ್ವಾಸ ಹೆಚ್ಚಾಗುತ್ತೆ. ವ್ಯಾಪಾರಿಗಳಿಗೆ ತುಂಬ ಚೆನ್ನಾಗಿದೆ. ವೃತ್ತಿಯಲ್ಲಿ ಅನುಕೂಲ ಕಾಣಲಿಕ್ಕೆ ಅವಕಾಶ ಇದೆ. ಮತ್ತು ಬುದ್ಧಿಶಕ್ತಿ ಚೆನ್ನಾಗಿರ್ತದೆ. ಈ ದಿವಸ ಸ್ವಲ್ಪ ವಸ್ತು ಕಳ್ಕೊಳ್ಳೋ ಸಾಧ್ಯತೆ ಇದೆ. ಹೀಗಾಗಿ ಕಾರ್ತವೀರ್ಯ ಅರ್ಜುನ ಸ್ಮರಣೆ ಮಾಡಿ. ಇನ್ನು ಮಕರ ರಾಶಿಯವರಿಗೆ ವೃತ್ತಿಯಲ್ಲಿ ತುಂಬ ಚೆನ್ನಾಗಿದೆ. ಪ್ರತಿಭಾಶಕ್ತಿ ಚೆನ್ನಾಗಿರ್ತದೆ. ಕಲಾವಿದರಿಗೆ ಹೆಚ್ಚಿನ ಅನುಕೂಲ ಕಾಣ್ತಾ ಇದೆ, ಚೆನ್ನಾಗಿದೆ. ಮಕ್ಕಳ ಪ್ರತಿಭೆಯಿಂದಾಗಿ ನಿಮಗೆ ಗೌರವ ಇರತಕ್ಕಂಥ ಸಾಧ್ಯತೆ ಚೆನ್ನಾಗಿದೆ. ಸಂಗಾತಿಯಲ್ಲಿ, ದಾಂಪತ್ಯದಲ್ಲಿ ಸ್ವಲ್ಪ ಮನಸ್ತಾಪಗಳು ಸೂಚಿಸ್ತಾ ಇದೆ. ಶಿವಶಕ್ತಿಯರ ಆರಾಧನೆ ಮಾಡಿ. ಇನ್ನು ಕುಂಭರಾಶಿಯವರಿಗೆ ಧೈರ್ಯ ಇದೆ, ಸಾಹಸ ಇದೆ, ಗೃಹ ಸೌಖ್ಯ ಇದೆ, ಪ್ರಯಾಣ ಸೌಖ್ಯ ಇದೆ, ಸ್ನೇಹಿತರು, ಬಂಧುಗಳ ಸಾಗರ ಇವು ಪಟ್ಟಿ ಮಾಡ್ತಾ ಹೋದರೆ ಹಲವು ಇದ್ದಾವೆ. ತುಂಬ ಚೆನ್ನಾಗಿದೆ. ಅಲ್ಲಿ ಪ್ರತಿಭಾ ಸ್ಥಾನದಲ್ಲಿ ಗುರು ಮತ್ತು ಚಂದ್ರ ಇರತಕ್ಕಂಥದ್ದು ತುಂಬ ಚೆನ್ನಾಗಿದೆ. ಆಲೋಚನಾ ಶಕ್ತಿ ಚೆನ್ನಾಗಿದೆ ಇವರೇ. ಈ ದಿವಸ ತುಂಬ ಸೌಖ್ಯವಾಗಿರ್ತೀರ. ಸುಖ ಸ್ಥಾನದಲ್ಲಿ ಸುಖಾಧಿಪತಿ ಇದ್ದರೆ ಪರಮಸುಖ ಅಂತ. ಹೀಗಾಗಿ ನೆಮ್ಮದಿಯಾಗಿ ಇರ್ತೀರ, ಅದರಲ್ಲಿ ಏನು ಸಂಶಯ ಇಲ್ಲ. ಆದರೆ ಷಷ್ಠದಲ್ಲಿ ಮಾಂದಿ ಇದ್ದಾಗ ಸ್ವಲ್ಪ ಸಾಲ ವಿಚಾರದ ಸ್ವಲ್ಪ ಹುಷಾರಾಗಿರಿ, ಅದು ನಿಮ್ಮನ್ನು ಬಾಧಿಸುತ್ತೆ. ಕುಟುಂಬದಲ್ಲಿ ಘರ್ಷಣೆ ಆಗೋ ಸಾಧ್ಯತೆ ಕೂಡ ಇರ್ತದೆ. ಈ ಕಾರಣದಿಂದ ದುರ್ಗಾ ಸನ್ನಿಧಾನದಲ್ಲಿ ನೀವು ಕೂಡ ಒಂದು ಅಭಿಷೇಕ ಮಾಡಿಸಿ. ಇನ್ನು ಮೀನರಾಶಿಯವರಿಗೆ ಸೌಖ್ಯ ಸಮೃದ್ಧಿಯ ದಿವಸ. ಈ ದಿವಸ ಸಹೋದರ ಸೌಖ್ಯ ಚೆನ್ನಾಗಿದೆ, ಕುಟುಂಬ ಸೌಖ್ಯ ಚೆನ್ನಾಗಿರ್ತದೆ, ಧನಲಾಭ ಇದೆ. ರಾಜಕಾರಣದಲ್ಲಿರ್ತಕ್ಕಂಥವ್ರಿಗೆ ತುಂಬ ಚೆನ್ನಾಗಿದೆ. ಸ್ನೇಹಿತರು, ಬಂಧುಗಳ ಜೊತೆಗೆ ಒಂದು ಮನೋರಂಜನೆ ಅಂದರೆ ಮನಸ್ಸಿಗೆ ಏನು ಬೇಕೋ ಆ ರೀತಿಯಲ್ಲಿ, ಅದು ಹುಚ್ಚಾಬಟ್ಟೆ ಅಂತಲ್ಲ, ಅದಕ್ಕೊಂದು ಚೌಕಟ್ಟು ಇದೆಯಾ, ಆ ರೀತಿಯಲ್ಲಿ ತುಂಬ ಸಂತಸವಾಗಿರ್ತೀರ. ಚೆನ್ನಾಗಿದೆ ಇವರೇ. ವೃತ್ತಿಯಲ್ಲೂ ತುಂಬ ಚೆನ್ನಾಗಿದೆ, ಬಹಳ ವಿಶೇಷವಾದ ಫಲ ಇದೆ. ಆದರೆ ಸ್ವಲ್ಪ ಕೋಪವೂ ಇದೆ. ಹೀಗಾಗಿ ನರಸಿಂಹ ಪ್ರಾರ್ಥನೆ ಮಾಡಿ. ಈ ದಿವಸ 12 ರಾಶಿಗಳವರು, ರಾಶಿ ಗೊತ್ತಿಲ್ಲ ಅಂತಕ್ಕಂಥವ್ರು ಹೇಳಬಹುದಾದ ಮಂತ್ರ ಗಮನಿಸಿ. ಓಂ ಅಘೋರಾಯ ನಮಃ ಈ ಮಂತ್ರ ಹೇಳ್ಕೊಳ್ಳಿ, ಅನುಕೂಲ ಆಗುತ್ತೆ. ಶಾಸ್ತ್ರಿಗಳೇ, ಈ ದಿನದ ವಿಶೇಷತೆ, ದ್ವಾದಶ ರಾಶಿಗಳ ಫಲ ಹಾಗೆ ರಾಮಾನುಜಾಚಾರ್ಯರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು ಶಾಸ್ತ್ರಿಗಳೇ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಶುಭವಾಗಲಿ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಜಾತಕ ಫಲ ವಿಶೇಷ ಕಾರ್ಯಕ್ರಮ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.